ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಒಂದು ಲಾಸ್ಟ್ ಗುಡ್ ಮಾರ್ನಿಂಗ್ ಈ ಮನೆಯಿಂದ. ನಾಳೆಯಿಂದ ಡಿಫ್ರೆಂಟ್ ಪ್ಲೇಸಲ್ಲಿ ಇರ್ತೀವಿ, ಯಾಕಂದರೆ ಇವತ್ತು ಶಿಫ್ಟಿಂಗ್ ನಡೆಯುತ್ತೆ. ನಮ್ಮದು 9 ಗಂಟೆಗೆಲ್ಲ ಸ್ಟಾರ್ಟ್ ಆಗಬೇಕಿತ್ತು ಶಿಫ್ಟಿಂಗು. ಅಷ್ಟೊತ್ತಿಗೆ ರಾತ್ರಿ 10 ಗಂಟೆಲ್ಲ ಫೋನ್ ಮಾಡಿದ್ದು ನನಗೆ. ಅವರಿಗೆ ಇನ್ನೊಂದು ಏರಿಯಾದಲ್ಲಿ ಸೇಮ್ ಏರಿಯಾಗೆ ಯಾರೋ ಶಿಫ್ಟ್ ಆಗ್ತಿದ್ದಾರಂತೆ, ಜಸ್ಟ್ ಒಂದು 2-3 ರೋಡ್ ಡಿಫ್ರೆನ್ಸಲ್ಲಿ. ಸೊ ಅದಕ್ಕೆ ಅದು ಬೇಗ ಮುಗ್ದೋಗ್ಬಿಡುತ್ತೆ ಮೇಡಮ್, ಅವರಿಗೆ ಶಿಫ್ಟ್ ಮಾಡಿಕೊಟ್ಬಿಟ್ಟು ಆಮೇಲೆ ನಿಮಗೆ ಬರ್ತೀನಿ ಅಂತ. ಯಾಕೆಂದರೆ ನಮ್ಮದು ಒಂದು ಏರಿಯಾಯಿಂದ ಡಿಫ್ರೆಂಟ್ ಏರಿಯಾಗೆ ಹೋಗ್ತಾ ಇರೋದು, ಹಾಗಾಗಿ. ಸೊ ಅದಕ್ಕೆ ಓಕೆ ಬಿಡಿ, ನಮಗೂ ಸಫಿಷಿಯೆಂಟ್ ಟೈಮ್ ಸಿಗುತ್ತೆ. ನೀವು ಬೆಳಗ್ಗೆ 9 ಗಂಟೆಗೆ ಬಂದ್ಬಿಟ್ರೆ ನಮಗೂ ಕಷ್ಟ ಆಗುತ್ತೆ ಅಂದ್ಕೊಂಡು ಆ್ಯಕ್ಚುಲಿ ನಾನು ಮಧ್ಯಾಹ್ನ ಶಿಫ್ಟಿಂಗಿಗೆ ಕೇಳಿದ್ದೆ. ಅವರು ನಮ್ಮ ಹತ್ರ ಇರೋದೇ 2 ಸ್ಲಾಟು, ಮಾರ್ನಿಂಗ್ 9 ಇಲ್ಲ ಈವ್ನಿಂಗ್ 3 o'clock ಅಂದಿದ್ರು. 3 o'clock ತಗೊಂಡು ಏನಾದ್ರು ಸಂಜೆ ಮಳೆಗಿಳೆ ಬಂದ್ಬಿಟ್ರೆ ಅಂದ್ಕೊಂಡು ನಾನು 9 o'clock ಸ್ಲಾಟೇ ತಗೊಂಡಿದ್ದೆ. ಇವಾಗ ನನ್ನ ದಾರಿಗೆ ಬಂದರು. ಮಧ್ಯಾಹ್ನ 12:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಹಾಫ್ ಅನ್ ಅವರ್ ಆ ಕಡೆ ಈ ಕಡೆ ಆಗ್ಬೋದು. ಇವಾಗ ಜಸ್ಟ್ ಎದ್ದು ಫ್ರೆಶನ್ ಅಪ್ ಆಗಿ ಮನು ಕಾಫಿ ಕುಡ್ದಿದ್ದಾರೆ, ನಾನು ಕುಡ್ದಿಲ್ಲ. ಅವ್ರಿನ್ನೂ ಫ್ರೆಶನ್ ಅಪ್ ಆಗಿಲ್ಲ. ಜಸ್ಟ್ ಬಾಯ್ ತೊಳ್ಕೊಂಡು ಬಂದ್ಯಾ, ಬ್ರಷ್ ಮಾಡ್ಕೊಂಡು ಬಂದ್ಯಾ? ಏನು ಗಬ್ಬ ಹೋಗು, ಬೇಗ ಫ್ರೆಶನ್ ಅಪ್ ಆಗಿ ಬಾ. ಸೊ ಇವಾಗ ನಾವು ಹೋಗ್ತಾ ಇದೀವಿ ಪೊನ್ನಪ್ಪ ಮನೆ ಅಂಕಲ್ಗೆ ಬ್ರೇಕ್ಫಾಸ್ಟಿಗೆ. ನೆನ್ನೆ ಡಿನ್ನರ್ಗೆ ಕರೆಯೋ ಪ್ಲಾನ್ ಅಲ್ಲಿ ಇದ್ರಂತೆ. ಸದ್ಯಕ್ಕೆ ನಾವು ವೆಜಿಟೇರಿಯನ್ ಇದ್ದೀವಲ್ಲ, ಪಾಪ ಅವ್ರು ನಾನ್ ವೆಜ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರಂತೆ. ಆಂಟಿ ಹೇಳ್ತಾ ಇದ್ರು ನೆನ್ನೆ. ಅದಕ್ಕೇನೆ ನೈಟ್ ಡಿನ್ನರು ಆಗಲ್ಲ, ನಾನು ಆಫೀಸ್ ಕೆಲಸದಲ್ಲಿ ಇರ್ತೀನಲ್ಲ, ಅದಕ್ಕೆ ಬ್ರೇಕ್ಫಾಸ್ಟಿಗೆ ಇನ್ವೈಟ್ ಮಾಡಿದ್ದಾರೆ. ಇವಾಗ ನಾನು ಮನು ಹೋಗ್ತಾ ಇದ್ವಿ ಬ್ರೇಕ್ಫಾಸ್ಟಿಗೆ. ನೋಡೋಣ, ಬೇಗ ತಿನ್ಕೊಂಡು ಮಾತಾಡ್ಕೊಂಡು ಬರಬೇಕು. ಅದಾದ್ಮೇಲೆ ಸಣ್ಣ ಪುಟ್ಟದು ನಂದು ವ್ಯಾಲ್ಯೂಯಬಲ್ ಥಿಂಗ್ಸ್ನೆಲ್ಲ ನಾನು ಎತ್ತು ಕಾರಲ್ಲಿ ಇಟ್ಕೋಬೇಕು. ನೆನ್ನೆನೆ ಸುಮಾರು ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀವಿ. ಕಾರ್ ವಾಶ್ ಮಾಡಿಸ್ಬೇಕಿತ್ತು, ತಗೊಂಡೋಗಿ ಅದನ್ನ ವಾಶ್ ಮಾಡಿಸ್ಕೊಂಡು ಬಂದ್ವಿ. ಆ ಕಾರ್ ವಾಶ್ ಅಂತೂ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಬಿಟ್ಟಿದ್ದಕ್ಕೆ ರಾತ್ರಿ 9:30-9:45 ಸಿಕ್ತು ನಮಗೆ ಕಾರು. ಯಾಕೆಂದ್ರೆ ನಿನ್ನೆ ಇಡೀ ದಿನ ನಮ್ಮ ಏರಿಯಾದಲ್ಲಿ ಪವರೇ ಇರಲಿಲ್ಲ. ನಮ್ಮ ಏರಿಯಾದ ಕಂಪ್ಲೀಟ್ ಸುತ್ತಮುತ್ತ ಎಲ್ಲೂ ಪವರ್ ಇರಲಿಲ್ಲ ಅಂತೆ. ನಿನ್ನೆ ಬೆಳಗ್ಗೆ ತೆಗ್ದಿರೋದು ಪವರ್ 9:30ಗೆ, ರಾತ್ರಿ 7:00ಗೆ ಕೊಟ್ಟಿದ್ದಾರೆ. ಅದೇನಾಗಿತ್ತು ಅಂತ ಗೊತ್ತಿಲ್ಲ. ಮಧ್ಯದಲ್ಲಿ ಏನೋ ಒಂದು 10 ನಿಮಿಷ ಬಂದೋಗಿತ್ತು ನಿನ್ನೆ ಮಧ್ಯಾಹ್ನ, ಅಷ್ಟೇನೆ. ಏನಾಗಿತ್ತು ಏನೋ 7:00ಗೆ ಪವರ್ ಬಂದ್ಮೇಲೆ ಪಾಪ ಅವರು ವಾಶ್ ಮಾಡಿ ರಾತ್ರಿ 9:30-9:45ಗೆ ಕಾರ್ ಕೊಟ್ರು. ಜೊತೆಗೆ ಇನ್ನೊಂದಷ್ಟು ವ್ಯಾಲ್ಯೂಯಬಲ್ ಥಿಂಗ್ಸ್ನ ಪ್ಯಾಕಿಂಗ್ ಮಾಡ್ಕೋಬೇಕಿತ್ತು, ಕ್ಲೀನ್ ಅಂಡ್ ನೀಟಾಗಿ ಸೇಫ್ ಆಗಿ. ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡಿದ್ದೀವಿ. ಅದನ್ನ ಇವತ್ತು ಎತ್ತು ಕಾರಲ್ಲಿ ಇಟ್ಕೋಬೇಕು. ಅದನ್ನ ಶಿಫ್ಟಿಂಗ್ ವ್ಯಾನ್ ಅಲ್ಲಿ ಕಳ್ಸಕ್ಕಾಗಲ್ಲ. ಸೊ ಹಾಗಾಗಿ ಅದು ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಬಿಟ್ರೆ ಅವ್ರು ಬರೋ ಅಷ್ಟರಲ್ಲಿ ಆಮೇಲೆ ಆರಾಮಾಗಿ ನಾವು ಕುತ್ಕೋಬಹುದು. ಅವ್ರ ಪಾಡಿಗೆ ಅವ್ರು ಪ್ಯಾಕ್ ಮಾಡ್ಕೊಂಡು ಲೋಡ್ ಮಾಡ್ಕೊಂತಾರೆ ಗಾಡಿಗೆ. ಇಷ್ಟು ಸದ್ಯಕ್ಕಿರೋ ಪ್ಲಾನ್. ಅದಕ್ಕಿಂತ ಮೊದಲು ಹೋಗಿ ಬರಬೇಕು ಬ್ರೇಕ್ಫಾಸ್ಟಿಗೆ ಅಂತ ಅಂದ್ರೆ ಮನು ಇವಾಗ ಹೋಗಿ ರೆಸ್ಟ್ ರೂಮ್ ಅಲ್ಲಿ ಕೂತಿದ್ದಾರೆ. ಈಗ ಅವ್ರು ಬರೋ ತನಕ ವೇಟ್ ಮಾಡ್ಕೊಂಡು ಆಮೇಲೆ ಹೋಗ್ಬೇಕು. ಟೈಮ್ ಆಯ್ತು ಅಲ್ಲೇ 10 ಗಂಟೆ. ಅವರು ಬೇಗ ಬ್ರೇಕ್ಫಾಸ್ಟ್ ತಿಂದ ಅಭ್ಯಾಸ, ನಮಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ಬಾರಪ್ಪ ಬೇಗ ಅಂತ ಅಂದ್ರೆ ಮನು ಬಾ ಬೇಗ, ಲೇಟ್ ಮಾಡಬೇಡ. ಫ್ರೆಶನ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಈಗ ಪೊನ್ನಪ್ಪ ಅವ್ರ ಮನೆಯಿಂದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಬ್ರೇಕ್ಫಾಸ್ಟ್ ನಾನು ಮಾಡ್ಕೊಂಡು ಬೇಗ ಬಂದೆ. ಯಾಕಂದ್ರೆ ನಾನು ವಿಡಿಯೋ ಎಡಿಟ್ ಮಾಡಬೇಕಿತ್ತು. 12 ಗಂಟೆಗೆ ಮನೆ ಶಿಫ್ಟಿಂಗ್ ಬರ್ತೀನಿ ಅಂತ ಹೇಳಿದ್ರು. ಅಷ್ಟರೊಳಗೆ ಒಂದು ವಿಡಿಯೋನ ಎಡಿಟ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ. ಟೈಮು 11:30 ಆಗ್ತಾ ಇದೆ. ಬಟ್ ನಮ್ದು ಏನು ಗೊತ್ತಿಲ್ಲ ಪ್ರಾಬ್ಲಮ್. ಸಿಸ್ಟಮ್ ಕಾಫಿ ಬಿದ್ದಾಗ್ಲಿಂದ ಕರೆಕ್ಟಾಗಿ ಆನೇ ಆಗ್ತಾ ಇಲ್ಲ. ನೋಡಿ ಎಷ್ಟೇ ಟ್ರೈ ಮಾಡಿದ್ರು ಆನೇ ಆಗಲ್ಲ. ಗೊತ್ತಿಲ್ಲ ಈಗ ಏನ್ ಮಾಡ್ಬೇಕು ಅನ್ನೋದು. ವಿಡಿಯೋ ಎಡಿಟ್ ಮಾಡಬೇಕು, ಟೈಮ್ ಒಂದು ಹಾಫ್ ಆನ್ ಅವರ್ 1 hour ಇದೆ. 1 hour ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ಸ್ವಲ್ಪ ಬೇಸಿಕ್ ಎಡಿಟಿಂಗ್ ಮಾಡ್ಬಿಟ್ಟು ಪೋಸ್ಟ್ ಮಾಡ್ಬಿಡೋಣ. ಯಾಕಂದ್ರೆ ಅದು ಒಂದು ಲಿಂಕ್ ತರ ಇರತ್ತೆ ವಿಡಿಯೋಗಳು. ನೀವು ನೆನ್ನೆ ಹಾಕಿರೋ ವಿಡಿಯೋ ಇರೋದೇ ಇವತ್ತಿನ ವಿಡಿಯೋ. ಸೊ ಒಂದು ಲಿಂಕ್ ಅಲ್ಲಿ ಬರುತ್ತೆ, ಕಂಟಿನ್ಯೂಷನ್ ಇರತ್ತೆ ಅಂತ ಅನ್ಕೊಂಡೆ. ಬಟ್ ಇವತ್ತು ನೋಡಿದ್ರೆ ಸಿಸ್ಟಮೇ ಆನ್ ಆಗ್ತಾ ಇಲ್ಲ. ರಿಪೇರ್ ಮಾಡಿಸ್ಬೇಕಾಗತ್ತೆ. ಮೋಸ್ಟ್ಲಿ ಗ್ರಾಫಿಕ್ ಕಾರ್ಡ್ ಹೋಗಿರತ್ತೆ, ಅದು ಅದಕ್ಕೆ ಆನ್ ಆಗ್ತಿಲ್ಲ. ಅವಾಗ ಆನ್ ಆಗುತ್ತೆ, ಅವಾಗ ಆನ್ ಆಗಲ್ಲ. ಸೊ ಮಂಜು ಅಲ್ಲೇ ಉಳ್ಕೊಂಡು ಅವ್ರ ಮನೆ ನೋಡ್ಬೇಕು ಹೋಗೋದಕ್ಕಿಂತ ಮುಂಚೆ. ಯಾಕಂದ್ರೆ ಅವ್ರ ಮನೆ ಒಳಗಡೆ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿ ಮಾಡವ್ರೆ. ನಂಗೆ ತುಂಬಾ ಇಷ್ಟ ಆಗಿತ್ತು. ನನಗೂ ಅಷ್ಟೇ, ಮಂಜುಗೂ ಅಷ್ಟೇ. ಸೊ ಅದು ಹೆಂಗ್ ಮುಂದೆ ಬರಕ್ ಆಗಲ್ವಲ್ಲ, ಅದಕ್ಕೆ ಒಂದೇ ಸರಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಮಂಜು ಹೋದ್ಲು. ನಾನು ಎಡಿಟ್ ಮಾಡಕ್ ಬಂದೆ. ಈಗ ನೋಡಿದ್ರೆ ಎಡಿಟ್ ಮಾಡೋ ಚಾನ್ಸ್ ಇಲ್ಲ. ಸೊ ಈ ವಿಡಿಯೋ ಮನೆ ಶಿಫ್ಟ್ ಆಗಿ ಅದೆಲ್ಲ ಅರೇಂಜ್ ಮಾಡ್ಕೊಂಡ್ ಮೇಲೆ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ. ಏನ್ ಮಾಡಕ್ ಆಗಲ್ಲ. ಬೆಳಗ್ಗೆ 9 ಗಂಟೆ ಶಿಫ್ಟಿಂಗ್ ಪ್ಲಾನ್ ಇಂದ 12:30ಗೆ ಪ್ಲಾನ್ ಶಿಫ್ಟ್ ಆಗಿ ಇವಾಗ 3 ಗಂಟೆಗೆ ಪುನಃ ಪ್ಲಾನ್ ಶಿಫ್ಟ್ ಆಗಿದೆ. ಅವರು ಬೆಳಗ್ಗೆ ಅಲ್ಲಿ ಪಕ್ಕದ ರೋಡಲ್ಲಿ ಎಲ್ಲೋ ಶಿಫ್ಟ್ ಮಾಡಿಕೊಟ್ಟು ಬರ್ತೀನಿ ಮೇಡಮ್ ಅಂತ ಅಂದ್ರಲ್ಲ, ಈಗ ಹೇಳ್ತಾ ಇದ್ದಾರೆ ಯಾವ್ದೋ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಮಾಡ್ತಿರೋದಂತೆ, 8th ಫ್ಲೋರ್ ಅಂತೆ. ನಿನ್ನೆ ಇಲ್ಲಿ ನಮಗೆ ಪವರ್ ಇರ್ಲಿಲ್ವಲ್ಲ, ಆ ತರ ಇವತ್ತು ಆ ಕಡೆ ಏರಿಯಾದಲ್ಲಿ ಪವರ್ ಇಲ್ಲ ಅಂತೆ. ವೇಟ್ ಮಾಡ್ಕೊಂಡು ಇದ್ಕೊಂಡು ಇವಾಗ ಅಲ್ಲಿಗೆ ಎತ್ಕೊಂಡೇ ಹೋಗ್ತಾ ಇದೀವಿ ಮೇಡಮ್. ಲಿಫ್ಟ್ಗೆ ವೇಟ್ ಮಾಡ್ಕೊಂಡು ಇಷ್ಟೊಂದು ಲೇಟ್ ಆಗೋಯ್ತು ಅಂತ ಏನೇನೋ ಹೇಳಿದ್ರು. ಅವ್ರೇನೇ ಸ್ಟೋರಿ ಹೇಳಿದ್ರು ಎಂಡ್ ಆಫ್ ದಿ ಡೇ ಈಗ ಟ್ರಬಲ್ ಅಲ್ಲಿ ಇರೋದು ನಾನು, ಏನು ಮಾಡಕ್ ಆಗಲ್ಲ. ಸೊ ನನ್ನ ಪ್ಲಾನ್ ಇದ್ದಿದ್ದು ಇವತ್ತು ಬೆಳಗ್ಗೆನೆ ಶಿಫ್ಟ್ ಮಾಡ್ಬಿಟ್ರೆ ಒಂದು ಸಂಜೆ ತನಕ ಒಂದ್ ಸ್ವಲ್ಪ ಜೋಡಿಸ್ಕೊಂಡು ನಾಳೆ ಬಾಕಿದನ್ನೆಲ್ಲ ಕ್ಲಿಯರ್ ಮಾಡ್ಕೊಬಿಡೋಣ. ಮಂಡೇ ಅಷ್ಟೊತ್ತಿಗೆ ಫುಲ್ಲು ಸೆಟಲ್ ಆಗೋಣ ಅನ್ನೋ ಪ್ಲಾನ್ ಅಲ್ಲಿ ಇದೆ. ಇವಾಗ ಎಲ್ಲಿ ಇವತ್ತೇನು ಆಗಲ್ಲ. ಇವತ್ತು ಇಡೀ ದಿನ ಹೊಗೆನೆ. ಅಷ್ಟೊತ್ತಿಗೆ ನಿನ್ನೆ ನೈಟು ನಾವು ನಮ್ದು
ಮೂಸ ಮತ್ತು ಮೋಟಿಗೆ ಫುಡ್ ತಂದು ಹಾಕೋಣ ಅಂದ್ಕೊಂಡಿದ್ವಿ. ಇವತ್ತು ನಾವು ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇಲ್ಲಲ್ಲ, ಪ್ಯೂರ್ ವೆಜಿಟೇರಿಯನ್ ಇದ್ದೀವಿ ಇವಾಗ. ಸೊ ಹಂಗಾಗಿ ಬಿರಿಯಾನಿ ಮತ್ತು ಕಬಾಬು ಪಾರ್ಸಲ್ ತಂದು ಇವ್ರು ಹೋಗಿ ಅಷ್ಟೊತ್ತಿಗೆ ನೆನ್ನೆ ಖಾಲಿನೇ ಆಗೋಗಿತ್ತು. ವೀಕೆಂಡ್ ಅಲ್ವಾ, ಅದಕ್ಕೂ ಏನೋ ಫ್ರೈಡೇ ಎಲ್ಲ. ಸೊ ಹಂಗಾಗಿ ಇವಾಗ ಮಧ್ಯಾಹ್ನ ತಂದಿದ್ದೀವಿ. ಅವ್ರಿಗೆ ಹೋಗಿ ಹಾಕ್ಬಿಟ್ರೆ ನೆಮ್ಮದಿಯಾಗಿ ತಿಂತಾರೆ. ಆಮೇಲೆ ಬಾಕಿದ್ದು ಸಣ್ಣ ಪುಟ್ಟದು ನಂದು ಎಲ್ಲ ಪ್ಯಾಕಿಂಗ್ ಇದೆ ಅಂತ ಹೇಳಿದ್ನಲ್ಲ, ಅದೆಲ್ಲ ಮುಗಿಸಿದ್ದೀನಿ. ಬಾಕಿದ್ದು ಸುಮ್ಮನೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರೋದಷ್ಟೇ. ರೆಡಿ ಆಗ್ಬಿಟ್ಟು ಇವಾಗ ಎಲ್ಲಿಟ್ಟೆ? ಬೈಕಲ್ಲೇ ಇದೆ, ಒಳಗೆ ತರಲಿಲ್ಲ. ಒಳಗೆ ತರಬಾರ್ದದು, ಬೈಕಲ್ಲೇ ಇದೆ, ಒಳಗೆ ತರಲಿಲ್ಲ. ನಡಿ ಹಂಗಾರೆ. ನಡಿ. ಇಬ್ರು ವೆಯ್ಟ್ ಮಾಡ್ತಾವ್ರೆ. ಅವ್ರ ಗಾಡಿ ಹತ್ರನೇ ನಿಂತಿದ್ರು ಇಬ್ರು. ಯಾಕೆಂದ್ರೆ ಅದು ಬಿರಿಯಾನಿ ಮತ್ತು ಕಬಾಬ್ ಘಮ ಘಮ ಅಂತ ಇದೆ. ನಿನ್ಗೆ ಎಲ್ಲಿ ಹಾಕಕ್ಕೆ ಬಿಡ್ತಾರೆ ಅವರು? ಹಿಡ್ಕೊ, ನಾನು ಹಾಕ್ತೀನಿ ಶೇರ್ ಮಾಡಿ. ಇಲ್ಲ ನೀನೇ ಹಾಕಪ್ಪಿ. ಫಸ್ಟ್ ರೈಸ್, ಆಮೇಲೆ ಕಬಾಬ್ ಹಾಕೋದು. ನೋಡಲ್ ಸೌಂಡು ಅಂತಾಳೆ. ನಾನು ಯಾರೋ ಬಂದ್ರೆ ಮತ್ತೆ ಹಿಂದೆ ತಿರುಗಿ ನೋಡಿದ್ರೆ ಅವಳು ಡುಮ್ಮಿ ಅವಳು ಕುಳ್ಳಿಗೆ ಹಾಕಿ ಫಸ್ಟು, ಯಾಕಂದ್ರೆ ಅವಳೇ ದಾಡೋದು. ಎಲ್ಲ ಹಾಕ್ತೀಯಾ? ಹೌದಾ? ಬೈ ಇಲ್ಲಿ ಬೈ, ನಿನ್ನ ಬೈ ನಿಂತ್ಕೊ. ಇವಳು ಹಿಡಿಯೋದು ಕಷ್ಟ. ಇವಳು ಒಂಥರ ಹೆಂಗೆ ಅಂದರೆ ಕಾಯಲ್ಲ, ಆ ಥರ ಜಾಸ್ತಿ. ಹಾಕ್ಬಿಡು ಅವ್ಳಿಗೆ. ಫುಲ್ ಬಿಸಿ ಬಿಸಿ ಊಟ. ಅವ್ರಿಗೆ ಅಲ್ಲಿ ಇಂಟ್ರೆಸ್ಟ್ ಇಲ್ಲ, ಇಲ್ಲಿರೋದು ಇಂಟ್ರೆಸ್ಟಿಂಗ್. ಯಾಕಂದ್ರೆ ಅವಳಿಗೆ ಏನು ಭಯ ಗೊತ್ತಾ, ಅವಳು ಬೇಗ ತಿನ್ಬಿಟ್ಟು ಬಂದ್ಬಿಡ್ತಾಳೆ, ನಾನು ತಿನ್ಕೊಬಿಡ್ತಾಳೆ ಅಂತ. ಅದಕ್ಕೆ ಇವಾಗ ಸ್ವಲ್ಪ ವೀಕ್ ಅಲ್ವಾ. ಇದನ್ನು ಇವಾಗ ಡಿವೈಡ್ ಮಾಡೋದೇ ಇರೋದು. ನಾಲ್ಕು ಇಲ್ಲಿ 4 ಅಲ್ಲಿ ಹಂಗೆ. ಆಯ್ತು ಇರು. ನೋಡು ಇಲ್ಲೈತಾ, ನಂಗೆ ಗೊತ್ತೇ ಇರಲಿಲ್ಲ, ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ ಅಂತಾಳೆ. ನೀನು ಇಲ್ಲಿ ಇಟ್ಕೊಂಡು ನಿಂತಿದ್ದೀಯಾ, ಇದು ಸರಿನಾ ಇದು ಅಂತಾಳೆ. ಹಾಕ್ಬಿಡಲಿ. ಇವಳಿಗೆ ಫಸ್ಟ್ ಹಾಕ್ಬಿಡ್ತೀವಿ. ಅವಳಿಗೆ ಅಲ್ಲಿ ಖಾಲಿ ಆಗತ್ತೆ ಅನ್ಕೊಂಡು ಬೇರೆ ಕಡೆ ತಿರುಗಿ ನೋಡಲ್ಲ. ಕಬಾಬು ತಿಂತಾ ಇಲ್ವಾ? ಬಿಸಿ ಬಂದ್ರು ನೋಡಿ, ಏರಿಯಾ MLA ಬಂದರು ನೋಡಿ. ಇವಳು ಊಟ ಅಷ್ಟೇ, ತಿಂದು ಹೋಗಿ ನೀರು ಕುಡಿತಾವಳೆ. ಇವಳು ಅಲ್ಲೂ ತಿಂದು ಇಲ್ಲೂ ಬಂದು ತಿಂತಾವಳೆ. ಇಲ್ಲ ಆ್ಯಕ್ಚುಲಿ ಫುಲ್ ಮುಕ್ಕಾಲು ರೈಸು ತಿಂದೇ ಇರಲಿಲ್ಲ ಅವಳು. ತಿನ್ನು. ಸೊ ಹಿಂಗೆ ನಮ್ಮ ಕುಳ್ಳಿದು, ಕ್ವೈಂಕ್ಲಿದು, ಡುಮ್ಮಿದು ಕತೆ. ಸೊ ಎತ್ತಾ ಸುತ್ತ ನಮ್ಮ ಶಿಫ್ಟಿಂಗ್ ಯಾಕೋ ಪೋಸ್ಟ್ಪೋನ್ ಆಗ್ತಾನೆ ಐತೆ. ಮನುಷ್ಯ ಬರ್ತಾನೆ ಇಲ್ಲ, ಅಲ್ಲೆಲ್ಲೋ ತಗ್ಲಾಕೊಂಡು ಒದ್ದಾಡ್ತಾವನಂತೆ. ಗೊತ್ತಿಲ್ಲ ನಮ್ಗೆ ಎಷ್ಟೊತ್ತಾಗುತ್ತೋ. ರಾತ್ರಿ ಅಲ್ಲಿ ನಾವು ಪರದಾಡ್ಬೇಕು, ಯಾಕಂದ್ರೆ ನೀರಿರಲ್ಲ, ಏನೂ ಇರಲ್ಲ. ಶಿಫ್ಟಿಂಗು ಲೇಟ್ ಆಯ್ತಲ್ಲ. ಆ್ಯಕ್ಚುಲಿ ಅವ್ರ ಪ್ಯಾಕರ್ಸ್ ಮೂವ್ಸ್ ಬರಲೇ ಇಲ್ಲ ಕೊನೆಗೂ. ಆಲ್ಮೋಸ್ಟ್ 4:30 ಆಗ್ತಾ ಇದೆ ಟೈಮು. ಬಟ್ ಇಂಟರ್ನೆಟ್ ಅವ್ನು ಏನು ಹೇಳ್ತಾ ಇದ್ದ ಅಂದರೆ, ಸರ್ ತೀರಾ ಲೇಟ್ ಮಾಡಿದ್ರೆ ನನಗೆ ಹಾಕೋಕ್ಕಾಗಲ್ಲ ಸಾಯಂಕಾಲ ಹೊತ್ತು. ಆ್ಯಂಡ್ ಇವತ್ತು ನಾವು ಹಾಕ್ಲಿಲ್ಲ ಅಂದರೆ ನಾಳೆ ಸಂಡೇ ನಾವು ಯಾವುದೇ ಕನೆಕ್ಷನ್ ಕೊಡೋದಿಲ್ಲ. ಅದರಿಂದ ನೀವು ಏನಿದ್ರು ಮಂಡೇಗೆ ಹಾಕ್ಸ್ಕೋಬೇಕು ಅಂತ. ಸೊ ಮಂಡೇ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮಗೆ ಕೆಲಸ ಮಾಡೋದಕ್ಕೆ ತೊಂದರೆ ಆಗುತ್ತೆ. ಯಾಕಂದರೆ ನಮ್ಮದು ಕೆಲಸ ಈ ಕಂಪ್ಲೀಟ್ಲಿ ಇಂಟರ್ನೆಟ್ ಮೇಲೆ ರಿಲೈ ಆಗಿರೋದ್ರಿಂದ ನಮಗೆ ಇಂಟರ್ನೆಟ್ ಕನೆಕ್ಷನ್ ಇಂಪಾರ್ಟೆಂಟು. ಮನೆಗೆ ಸಾಮಾನು ಬರೋಲ್ಲೋ ಇಂಟರ್ನೆಟ್ ಇರಬೇಕಿತ್ತು. ಅದಕ್ಕೋಸ್ಕರ ಇಲ್ಲಪ್ಪ ತಡಿ, ಯಾಕೋ ಪ್ಯಾಕರ್ಷನ್ ಮೂವರ್ಸ್ ಲೇಟ್ ಆಗ್ತಾ ಇದೆ ಬರೋದು, ನಾನು ಬರ್ತೀನಿ, ಕನೆಕ್ಷನ್ ಕೊಟ್ಬಿಡು ಅಂತ ಅಂದ್ಬಿಟ್ಟು ನಾನು ಬಂದೆ. ಬಂದು ½ an hour ಆಗಿದೆ. ಬಟ್ ಇನ್ನೂ ಇಂಟರ್ನೆಟ್ ಒಂದು ಯಾವುದೇ ಸುದ್ದಿ ಇಲ್ಲ. ಇವತ್ತೇನಪ್ಪ ಗೊತ್ತಿಲ್ಲ, ಎಲ್ಲರೂ ಲೇಟ್ ಮಾಡ್ತಾವ್ರೆ. ನಾವು ಆ್ಯಕ್ಚುಲಿ ಬೇಗನೆ ಎದ್ದು ರೆಡಿ ಆಗಿದ್ದು, ಬಟ್ ನೋಡಿದ್ರೆ ಬೇರೆಯವರೆಲ್ಲ ಲೇಟ್ ಮಾಡ್ತಾ ಇದ್ದಾರೆ, ಬೇಜಾರಾಗ್ತಾ ಇದೆ. ಆಗಬೇಕಿದ್ದ ಕೆಲಸ ಅಂದ್ಕೊಂಡಿದ್ದ ಟೈಮ್ಗೆ ಆಗಿಲ್ಲ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ಸ್ವಾರ್ಥ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಯಾವಾಗ ನಮ್ಮ ಸ್ವಾರ್ಥ ನೋಡಿದರೆ ಬೇರೆಯವ್ರಿಗೂ ಒಳ್ಳೇದನ್ನ ಯೋಚನೆ ಮಾಡ್ತೀವಿ, ಅವಾಗ ಹಿಂಗೆ ಆಗೋದು ನೋಡಿ. ನಿನ್ನೆ ರಾತ್ರಿ 10 ಗಂಟೆಲಿ ಕಾಲ್ ಮಾಡಿ ಆ ಅಪ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಮೇಡಮ್ ನಾಳೆ ಬೆಳಗ್ಗೆ ಇಲ್ಲೇ ಒಂದೇ ಏರಿಯಾದಲ್ಲಿ ಒಂದು 3 ಲೇನಿಗೆ ಶಿಫ್ಟಿಂಗ್ ಇದೆ ಮೇಡಮ್, ಅದು ಮ್ಯಾಕ್ಸಿಮಮ್ ಅಂದರೆ 2 hours ಅಲ್ಲಿ ಮುಗ್ದೋಗ್ಬಿಡತ್ತೆ, ಅದನ್ನ ಮಾಡಿಕೊಟ್ಬಿಟ್ಟು ನಿಮಗೆ ಬರ್ತೀನಿ, ಇಲ್ಲ ಅಂದರೆ ನಾನು ನಿಮ್ದನ್ನ ಶಿಫ್ಟ್ ಮಾಡಿ ವಾಪಸ್ ಬಂದು ಅವ್ರಿಗೆ ಶಿಫ್ಟ್ ಮಾಡ್ಬೇಕಾಗತ್ತೆ ಮೇಡಮ್, ನನಗೆ ಲಾಸ್ ಆಗತ್ತೆ ಅಂತಂದ್ರು. ನಾನು ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು, ಪಾಪ ಏನಕ್ಕೆ ಈ ತರ ಕೆಲಸ ಮಾಡೋರಿಗೆ ಲಾಸ್ ಮಾಡಿಸೋದು ಅನ್ಕೊಂಡು ನಾನು ಅವ್ರನ್ನು ಒಳ್ಳೇದಕ್ಕೆ ಯೋಚನೆ ಮಾಡ್ಕೊಂಡು, ಓಕೆ ಸರ್ ಒಂದು 12:30 1 o'clock ಅಷ್ಟೊತ್ತಿಗೆ ನನಗೆ ಬನ್ನಿ ಪರವಾಗಿಲ್ಲ ಅಂತ ಅಂದ್ರೆ, ಟೈಮ್ ನೋಡಿ 5:15 ಆಗ್ತಾ ಇದೆ, ಇನ್ನೂ ಬಂದಿಲ್ಲ. ಇನ್ನೂ ½ an hour ಆಗತ್ತಂತೆ ಅವ್ರು ಬರೋದಕ್ಕೆ. ಅವ್ರು 6 ಗಂಟೆಗೆ ಬಂದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವರು ಲೋಡ್ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ 2.5 hours ಟೈಮ್ ಬೇಡವಾ? ಆಗತ್ತೆ. 9 ಗಂಟೆ ಇಲ್ಲೇ ಆಗತ್ತೆ. ತಗೊಂಡೋಗಿ ಅವರಲ್ಲಿ ಅನ್ಲೋಡ್ ಮಾಡಿ 11 ಗಂಟೆ ಮಾಡಿ ಹೋಗ್ತಾರೆ. 11 ಗಂಟೆಲಿ ನಾವಲ್ಲಿ ಎಲ್ಲಿ ಮಲ್ಕೊಳ್ಳೋದು, ಏನ್ ಮಾಡೋದು, ಏನು ಯೋಚನೆ ಮಾಡಕ್ಕಾಗಲ್ಲ. ಇವತ್ತು ಶಿಫ್ಟ್ ಮಾಡ್ಲಿಲ್ಲ, ನಾಳೆ ಬೆಳಗ್ಗೆ ಮಾಡೋಣ ಅಂದ್ರೆ ನಾಳೆನು ಹಿಂಗೆ ಆಗೋದ್ರೆ ಶಿಫ್ಟಿಂಗಿಗೆ ಅರ್ಧ ದಿನ ಹೋಗ್ಬಿಡತ್ತೆ. ಇನ್ನು ಅರ್ಧ ದಿನದಲ್ಲಿ ನಾನು ಎಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಮಂಡೇಗೆ ನಾನು ರೆಡಿ ಆಗೋದಕ್ಕಾಗತ್ತಾ ಆಫೀಸ್ ಟೈಮಿಗೆ? ಮೊದಲೇ ನನ್ನ ಕೆಲಸ ಗೊತ್ತಲ್ಲ ಎಷ್ಟು ಸ್ಪೀಡು ನಾನು ಅಂತ. ಫುಲ್ಲು ತಲೆ ಕೆಟ್ಟೋಗಿದೆ. ಮನುಗಂತೂ ಫುಲ್ ಕೋಪ ಬಂದಿದೆ. ಅಲ್ಲಿ ನೋಡಿದ್ರೆ ಇಂಟರ್ನೆಟ್ ಅವರು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ಕೊಂಡಿದ್ರು. ಈಗ ಸಂಜೆ 4 ಗಂಟೆಲಿ ಹೋದ್ರು ಅವರು. ಅಲ್ಲಿ ಹೋಗಿ ಇಂಟರ್ನೆಟ್ ಹಾಕಿಸ್ತಾ ಇದ್ದಾರೆ. ಕಾಲ್ ಮಾಡ್ತಿದ್ದಾರೆ ಅವರೇನೆ. ಹಲೋ
ಹೇಳಪ್ಪ ಏನಿಲ್ಲ, ಅದೇ ವೆಯ್ಟ್ ಮಾಡ್ತಾ ಇವ್ನು 10 ನಿಮಿಷ ಅಂತೆ ಮನೆ ಹತ್ರ ಇರ್ತಾರಂತವ್ರು. ಮನು ಅಲ್ಲಿ ಇಂಟರ್ನೆಟ್ ಇನ್ಸ್ಟಾಲ್ ಮಾಡ್ಸಕ್ ಹೋಗಿದಾರಲ್ಲ, ಆ ಕೆಲಸ ಇನ್ನೂ ಮುಗ್ದಿಲ್ಲ ಅಂತ, ಇನ್ನೂ ಒಂದು 1/2 hour ಆಗುತ್ತೆ ಮಂಜು, ವೈರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ, ಕಾನ್ಫಿಗರೇಷನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರು. ಸೊ ಅಷ್ಟೊತ್ತಿಗೆ ಇವರು ಲಾರಿಯವರು ಬರ್ತಿದ್ದಾರೆ. ಈಗ ಕನ್ಫ್ಯೂಷನ್ ನಮಗೆ, ಅನ್ಕೊಂಡಿದ್ ಏನು ಪ್ಲಾನ್ ಪ್ರಕಾರ ಹೋಗ್ಲಿಲ್ಲ ನಮಗೆ. ಇದಕ್ಕೆ ಪ್ರೊಫೆಷನಲ್ ಬುಕ್ ಮಾಡ್ಕೊಳ್ಳೋ ರೀಸನ್ನೇ ಇದು, ನಾವು ಅನ್ಕೊಂಡಿದ್ದು ಪ್ಲಾನ್ ಪ್ರಕಾರ ಹೋಗ್ಲಿ ಅಂತ. ಹಿಂಗೆ ಅವಾಗಲೇ ಹೇಳ್ತಾ ಇದ್ನಲ್ಲ, ಬೇರೆಯವ್ರ ಬಗ್ಗೆ ಒಳ್ಳೇದು ಯೋಚನೆ ಮಾಡಕ್ ಹೋದ್ರೆ ನಮಗೆ ಕೆಡಕಾಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದೇ ಅನ್ನಿಸ್ತಾ ಇದೆ ನನಗೆ. ಸಿಕ್ಕಾಬಟ್ಟೆ ಅಪ್ಸೆಟ್ ಆಗ್ತಾ ಇದೆ. ಅಂದ್ರೆ ಏನೋ 1 hour 2 hours ಅಟ್ಲೀಸ್ಟ್ ಅವ್ರು ನನಗೆ 3 o'clock ಬಂದಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ. ತೀರಾ ಮಟ್ಟ 6 ಗಂಟೆ ಅಂದ್ರೆ ಕೋಪ ಬರಲ್ವಾ ಹೇಳಿ? ನನಗೆ ಕೋಪ ಬಂದಾಗ ಬೈಯೋದಿಕ್ಕೂ ಮನ್ಸಾಗಲ್ಲ, ಹಂಗಾಗತ್ತೆ. ಹಂಗಂತ ಸಿಟ್ಟನ್ನ ತಡ್ಕೊಂಡು ಒಳಗಡೆ ಇಟ್ಕೊಂಡು ಇರಕ್ಕಾಗಲ್ಲ. ಏನು ಮಾಡೋದು, ಏನು ಮಾಡಕ್ಕಾಗಲ್ಲ. ಇವಾಗ ನಾಳೆಗಂತೂ ಪೋಸ್ಟ್ಪೋನ್ ಮಾಡ್ಕೊಳ್ಳೋ ಸೀನಲ್ಲಿ ಇಲ್ಲ. ಇವಾಗ ತಗೊಂಡೋದ್ರೂ ತೀರಾ ಲೇಟ್ ಆಗುತ್ತೆ. ಎಲ್ಲ ಸುಮ್ಮನೆ ಗಲಿಬಿಲಿ ಆಗೋಯ್ತು. ನೋಡೋಣ, ವೇಟ್ ಮಾಡೋಣ, ಇನ್ನೊಂದು 10 ನಿಮಿಷ 15 minutes ಅಲ್ಲಿ ಬರ್ತೀನಿ ಮೇಡಮ್ ಅಂತ ಅಂದಿದ್ದಾರೆ. ಇದನ್ನ ಅವರು ನನಗೆ 12 ಗಂಟೆಯಿಂದನೂ ಹೇಳ್ತಿದ್ದಾರೆ, 1 hour ಮೇಡಮ್ ಅಂತ. ಅವ್ರು 1 hour ಇಷ್ಟು ಲಾಂಗ್ ಸ್ಟ್ರೆಚ್ ಅಲ್ಲಿ ಇರತ್ತೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಅವ್ರು ಬಂದ್ಮೇಲೆ ಕೇಳಬೇಕು ನಾನು, ಯಾವ ಬ್ರ್ಯಾಂಡ್ ವಾಚ್ ಕಟ್ಕೊಂಡಿದ್ದೀರಾ ಸರ್ ನೀವು? ಆ 1 hour ಅನ್ನೋದು ಇಷ್ಟು ಲಾಂಗ್ ಸ್ಟ್ರೆಚ್ ಅಲ್ಲಿ ಯಾವ ಬ್ರ್ಯಾಂಡ್ ವಾಚ್ ತೋರಿಸಿ ನನಗೆ ಅಂತ. ಮನು ಅಂತೂ ಕಾಲ್ ಮೇಲೆ ಕಾಲ್ ಮಾಡ್ತಾವ್ರೆ. ಹೇಳಪ್ಪ, 6 ಗಂಟೆ. ಮನು ಇವಾಗ ಜಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಓಡ್ ಬರ್ತಾ ಇದ್ದಾರೆ. ಎಕ್ಸಾಕ್ಟ್ 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅವರಿಗಂತೂ ಹೇಳಿದ್ದೀನಿ ನಾನು, ಅಲ್ಲೇ ಯಾರೇ ವೆಹಿಕಲ್ಸ್ ನಿಲ್ಲಿಸಿ ಏನೇ ಇದ್ರೂ ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ, ನೀವೇ ತೆಗೆಸ್ಕೊಂಡು ನೀವೇ ಅನ್ಲೋಡ್ ಮಾಡಬೇಕು, ನಾವೇನು ರಿಸ್ಕ್ ತಗೊಳ್ಳಲ್ಲ ಅಂತ ಅವ್ರಿಗೆ ಬಿಟ್ಟಿದ್ದು ಇದ್ರ ಮೇಲೆ. ಸೊ ಅಂತೂ ಎಲ್ಲ ಪ್ಯಾಕಿಂಗು ಸ್ಟಾರ್ಟ್ ಆಯಿತು. ಅಲ್ಲೂ ಮೇಲ್ಗಡೆನೂ ಕಾಟನ್ ಬಾಕ್ಸ್ ಇದೆ, ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಅವೆಲ್ಲ ಖಾಲಿ ಬಾಕ್ಸ್ಗಳು, ಯೂಸ್ ಮಾಡ್ಕೊಳ್ಳಿ ಬೇಕಂದ್ರೆ. ನಾ ಹೇಳ್ದೆ ಅಲ್ಲ, ಇದಕ್ಕೋಸ್ಕರನೇ ನಾನು ಈ ಬೆಡ್ಶೀಟ್ಗಳನ್ನ ಡಿಸ್ಪೋಸ್ ಮಾಡಿರಲಿಲ್ಲ, ಹಿಂಗೆ ಯೂಸ್ ಆಗತ್ತೆ ಅಂತಾನೆ. ಹಂಗಂಗೆ ಎತ್ಕೊಳ್ಳಿ ಸರ್, ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇದು ಸಿಲ್ಕ್ ಸ್ಯಾರಿಗಳು ಸಪ್ರೇಟ್ ಹಾಕಿ, ಬಾಕ್ಸ್ಗೆ ಹಾಕಿ, ನೀಟಾಗಿರೋ ಬಾಕ್ಸ್ಗೆ ಹಾಕಿ. ಇಲ್ಲ ಅಂದರೆ ಈ ಥರ ಬೆಡ್ ಸ್ಪ್ರೆಡ್ ಇರುತ್ತೆ ಅಲ್ಲಿ ಕೆಳಗಡೆ, ಅದರಲ್ಲಿ ಸುತ್ತಬಿಟ್ಟು ಆ ಬಾಕ್ಸಲ್ಲಿ ಹಾಕಿ ನನಗೆ. ಆಮೇಲೆ ಒಂದು ಸ್ವಲ್ಪ ಧೂಳಾದ್ರೂ ನಾನು ಡ್ರೈ ಕ್ಲೀನ್ ಕೊಡಬೇಕಾಗತ್ತೆ. ಇದು ಬೆಸ್ಟ್ ಕೆಲಸ, ಧೂಳು ಹಿಡಿಯಲ್ಲ. ಮನು ಗ್ಯಾಜೆಟ್ಸ್ ಜವಾಬ್ದಾರಿನ ಮನುಗೆ ಕೊಟ್ಬಿಟ್ಟಿದ್ದೀನಿ. ಇಲ್ಲ, ಅವರು ನಾಳೆ ನಾಡಿದ್ರಲ್ಲಿ ಬಂದು ಬಿಚ್ಕೊತಾರಂತೆ ರೌಟರು. ಪರವಾಗಿಲ್ಲ ಮೇಡಮ್, ನಾವು ಬಂದು ಬಿಚ್ಕೊತೀವಿ, ತೊಂದರೆ ಇಲ್ಲ ಅಂದರು. ಇನ್ವೆಸ್ಟ್ ಕೀ ಕೊಟ್ಟು ಹೋಗಿರ್ತೀವಲ್ಲ ಅವರಿಗೆ. ಮತ್ತೆ ಹುಷಾರಪ್ಪ, ಅದು ಆಫ್ ಮಾಡಿಬಿಟ್ಟು ಬಿಚ್ಚು ಮನು. ಅವ್ರು ಹೇಳ್ದಂಗೆ ಪಟ ಅಂತ ಪ್ಯಾಕಿಂಗ್ ಮಾಡಿ ಮುಗಿಸ್ಕೊಂಡು ಇವಾಗ ಗಾಡಿಗೆ ಲೋಡ್ ಮಾಡ್ತಾವ್ರೆ. ಟೈಮು 6:30, 6 o'clock ಸ್ಟಾರ್ಟ್ ಮಾಡಿದ, 1/2 hour ಮುಗಿಸಿದ್ದೀರಾ. ಆ್ಯಂಡ್ ಸೇಫಾಗೆ ಪ್ಯಾಕ್ ಮಾಡಿದ್ದಾರೆ. ಅಲ್ಲಿ ಅನ್ಪ್ಯಾಕಿಂಗ್ ನೋಡ್ಬೇಕಷ್ಟೇ. ಇವಾಗ ಸೋಫಾಗಳು ಹೋಗ್ತಾವೆ, ಒಂದು ಹೋಯ್ತು, ಇನ್ನೆರಡು ಅವೆ. ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲಿಯರ್ ಆಗೋಯ್ತು, ಇನ್ನೇನು ಉಳಿದಿಲ್ಲ. ಅದು ಬಿಟ್ಟರೆ ನನ್ನ ಆಫೀಸ್ ರೂಮು ಕ್ಲಿಯರ್ ಆಗೋಯ್ತು ಆಲ್ಮೋಸ್ಟ್. ಇಲ್ಲ, ನನ್ನ ಆಫೀಸ್ ರೂಮ್ ಇನ್ನೂ ಇದೆ. ಬೆಡ್ರೂಮ್ ಫುಲ್ ಕ್ಲಿಯರ್ ಆಗೋಯ್ತು ಆಲ್ಮೋಸ್ಟ್ ಅರ್ಧಕ್ಕೆ ಇದು ಹೊರಟೋಗಿದೆ. ಒಂದು ಮೇಜರ್ ಥಿಂಗ್ಸ್ ಅಷ್ಟೇ, ಹಿಂಗೆ ಮಂಚ ಇವೆಲ್ಲ ಬಟ್ಟೆಗಳು ನಮ್ದ್ರಲ್ಲೇ ಲೋಡ್ ಮಾಡ್ಕೊಂಡವ್ರೆ. ಸೊ ಆಗೋಯ್ತು ಆಲ್ಮೋಸ್ಟ್. ಇನ್ನೇನಿಲ್ಲ, ದೇವ್ರ ಮನೆಯದೊಂದು ಕ್ಲಿಯರ್ ಮಾಡ್ಕೊಬಿಟ್ರೆ ಇನ್ನೆಲ್ಲ ಆದಂಗೆ. ಈಗ ಮಜಾ ಏನಂದ್ರೆ, ಅಲ್ಲೋಗಿ ಇಳಿಸ್ಬೇಕಂದ್ರೆ ಆ ರೋಡಲ್ಲಿ ಫುಲ್ಲು ಆಲ್ರೆಡಿ ಗಾಡಿಗಳು ತುಂಬ್ಕೊಬಿಟ್ಟಿದೆ. ನಾವು ಹೋಗಿದ್ವಲ್ಲ ಅಲ್ಲಿ ಇಂಟರ್ನೆಟ್ ಹಾಕ್ಸೋಕ್ಕೆ. ಸೊ ಈಗ ಅಲ್ಲೋಗಿ ಹೆಂಗೆ ಇಳಿಸ್ಕೊಳ್ಳೋದು ಅನ್ನೋದು ತಲೆನೋವು. ಇಳಿಸ್ಕೊಂಡ್ಮೇಲೆ ಎಲ್ಲ ಸಾರ್ಟ್ ಔಟ್ ಮಾಡ್ಕೊಳಕ್ಕಂತೂ ಆಗಲ್ಲ. ಮಿನಿಮಮ್ 2-3 ದಿನ ಬೇಕು ನಮಗೆ. ಆಲ್ಮೋಸ್ಟ್ ಎಲ್ಲ ಆಗೋಯ್ತು ನೋಡಪ್ಪ. ಇಷ್ಟೆಲ್ಲ ಮಾಡಿದ್ರು ನಮ್ಮದು ಒಂದು ಅರ್ಧ ಟ್ರಕ್ಕು ಆಗಿಲ್ಲ ಇನ್ನು. ಇನ್ನೊಂದು ಸ್ವಲ್ಪ ಇದೆ ಐಟಮ್ಸ್ಗಳು, ಅದನ್ನ ಹಾಕೊಂಡ್ರೆ ಮುಗೀತು ಕೆಲಸ. ಆಲ್ಮೋಸ್ಟ್ ಅಲ್ಲೆಲ್ಲ ತಗೋಬಿಟ್ಟಿದ್ದೀವಿ, ಇನ್ನೇನು ಇಲ್ಲ. ದೇವ್ರ ಮನೆದು ಮನು ಮಾಡ್ಕೊಂತ ಇದ್ದಾರೆ. ಮನು, ಅದಕ್ಕೆ ತಿಕ್ಕಾಗಿರೋ ಕವರ್ ತಗೋಬೇಕು ನೀನು. ಹ್ಞೂ, 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 7:30 ಅಷ್ಟೊತ್ತಿನಲ್ಲಿ ಎಲ್ಲ ಆಗೋಯ್ತು. ಪ್ಯಾಕಿಂಗು, ಲೋಡಿಂಗು ಎಲ್ಲ. ಈಗ ಫೈನಲ್ ಆಗಿ ಒಂದು ರೌಂಡ್ ಎಲ್ಲ ಚೆಕ್ ಮಾಡ್ತಾ ಇದೀವಿ. ಕಿಚನ್ ಅಲ್ಲಿ ಅಂತ ಏನೂ ಇಲ್ಲ ಬಿಡಿ. ಮೇನ್ ಇದ್ದಿದ್ದೆ ನಮಗೆ ರೂಮ್ ನಲ್ಲಿ ಇಷ್ಟು ಸಿಕ್ತು. ಎಲ್ಲ ಆದ್ಮೇಲೆ ಪ್ಯಾಕಿಂಗ್ ಎಷ್ಟೊಂದು ಬಿಟ್ಬಿಟ್ಟಿದ್ರು ಅಲ್ಲೇ. ಎಲ್ಲ ಆಯ್ತು ಪ್ಯಾಕಿಂಗು. ಡೋರು ಕ್ಲೋಸ್ ಮಾಡ್ಕೊಬಿಟ್ಟಿದ್ದಾರೆ, ಒಂದ್ ಸೈಡ್ ಮಾತ್ರ ಬಿಟ್ಕೊಂಡು. ಪಾಪ ಅವ್ರಿಗೆ ಜಾಗನೇ ಇಲ್ಲ ಕುತ್ಕೊಳ್ಳೋಕೆ. ಈಗ ಇನ್ನೇನಿಲ್ಲ, ಈಗ ವ್ಯಾನ್ ಹೋಗ್ತಾ ಇದೆ. ನಾವು ಇನ್ನ ಕಾರಲ್ಲಿ ಸ್ವಲ್ಪ ಲೋಡ್ ಮಾಡ್ಕೋಬೇಕು. ಲೋಡ್ ಮಾಡ್ಕೊಂಡು ಹೋಗ್ತೀವಿ.
ಖಾಲಿ ಆಗಿ ಆಯಿತು. 2 years ಇಂದ ಇದ್ವಲ್ಲ, 2 years ಕಂಪ್ಲೀಟ್ ಆಗಿಲ್ಲ, ಇಟ್ಸ್ ಗೋಯಿಂಗ್ ಟು ಬಿ 2 years ಇನ್ ಅನದರ್ 2 months. ಒಂಥರ ಬೇಜಾರಾಗ್ತಾ ಇದೆ. ಏನೇ ಆಗಲಿ ಒಂಥರ ಏನೋ ಒಂದು ಅಟ್ಯಾಚ್ಮೆಂಟ್ ಬಂದಿರತ್ತಲ್ಲ, ನಾವಿರೋ ಜಾಗ, ನಾವು ಯೂಸ್ ಮಾಡೋ ವಸ್ತು. ಸೊ ಫೈನಲ್ ಟಚಪ್ಪು ಇಂಪಾರ್ಟೆಂಟ್ ಥಿಂಗ್ಸ್ನೆಲ್ಲ ನಾವು ಕಾರಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ವ್ಯಾನಿಗೆ ಹಾಕ್ಲಿಲ್ಲ. ಸೊ ಮನ್ನು ಅದನ್ನು ಕಾರ್ಗೆ ಎತ್ತಿಡ್ತಾ ಇದ್ದಾರೆ. ಬರಬೇಕಾ? ಡಿಕ್ಕಿಗೆ ಹಾಕು. ಸೊ ಇವಾಗ ಇದನ್ನೆಲ್ಲ ಎತ್ಕೊಂಡು ಮೇಲ್ಗಡೆ ಹೋಗಿ ಓನರ್ನ ಮಾತಾಡ್ಸೋಕ್ಕೆ ಆಗಿಲ್ಲ. ಬೆಳಗ್ಗೆಯಿಂದ ಬರೀ ಇದೇ ಟೆನ್ಷನ್ಗಳಲ್ಲಿ ಇದ್ವಲ್ಲ, ಅವರು ಬ್ಯುಸಿ ಇರ್ತಾರೆ. ಸಂಡೇ ಅಲ್ಲ, ಸ್ಯಾಟರ್ಡೆ. ಸೊ ಹಂಗಾಗಿ ಇವಾಗ ಹೋಗಿ ಮಾತಾಡಿಸ್ಕೊಂಡು ಹೊರಡಬೇಕು. ಅಲ್ಲಿ ವ್ಯಾನ್ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದೆ. ಸೊ ನಾವು ಬೇಗನೆ ಹೋಗ್ಬೇಕು, ತುಂಬ ಲೇಟು ಮಾಡೋಕ್ಕಾಗಲ್ಲ. ನಾಳೆ ಇನ್ನೊಂದ್ಸರಿ ಬರಬೇಕಾಗತ್ತೆ. ಸೊ ನಾಳೆ ಬಂದಾಗ ಆರಾಮಾಗಿ ಮಾತಾಡೋಣ ಅಲ್ವಾ, ಸಂಡೇ. ಸೊ ಹಿಂಗೆ ಆಗೋಗುತ್ತೆ. ಇನ್ನೂ ಒಂದು 1 week 2 weeks ಬೇಕು ನನಗೆ ಮೆಂಟಲಿ ಸೆಟಲ್ ಆಗಬೇಕು ಅಂತಂದರೆ. ಈಗ ಫುಲ್ ಮನೆ ಖಾಲಿ ಇದೆಯಲ್ಲ, ಮಾತಾಡ್ತಾ ಇದ್ರೆ ವಾಯ್ಸು ಎಕೋ ಹೊಡಿತಾ ಇದೆ. ಸೊ ಆ ಮನೇಲಿ ಹಂಗೆ ಆಗ್ತಿತ್ತು. ನೋಡೋಣ ಇವಾಗ ಇದನ್ನೆಲ್ಲ ಎತ್ತಿಟ್ಕೊಂಡು ಲ್ಯಾಪ್ಟಾಪು, ನನ್ನ ಹ್ಯಾಂಡ್ ಬ್ಯಾಗು ಎಲ್ಲ ಇದೆ. ಪೂಜಾ ಸಾಮಾನು ಮೇಯ್ನು, ಪೂಜೆ ರೂಮ್ನಲ್ಲಿರೋ ಥಿಂಗ್ಸ್ ಎಲ್ಲ ಕಾರಲ್ಲೇ ತಗೊಂಡು ಹೋಗ್ತಾ ಇರೋದು. ಓಕೆ, ನಾನು ಇವಾಗ ಮನೆಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಮಂಜು ನನಗಿಂತ ಮುಂಚೆನೇ ಬಂದಿದ್ದೆ. ಆಯ್ತಾ? ವೆಯ್ಟ್ ಮಾಡ್ತಾ ಇದ್ರಲ್ಲ, ಹರಿಬರಿನಲ್ಲಿ ಮಾಡಿಸ್ಕೊಂತೀನಿ. ಆಯ್ತಾ? ಇಲ್ಲ, ಅದು ಎಲ್ಲೆಲ್ಲಿ ಇಡಬೇಕು, ಅದು ಸಿಲಿಂಡ್ರು ಯೂಸ್ಡ್ ಅಲ್ವಾ ಸರ್ ಅದು? ಓಕೆ, ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀವಿ. ಎಲ್ಲೆಲ್ಲಿ ಏನೇನು ಇಡಿಸ್ಬೇಕು ಅಂತ ಈಗಲೇ ಇಡ್ಸ್ಕೊಬಿಡೋಣ ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ ಈ ಇಡ್ಸ್ಕೊಳಕ್ಕಾಗಲಿಲ್ಲ ಅಂದರೆ. ಸೊ ನಾನು ಬಂದಲ್ಲ ಅವಾಗಲೇ ಇಂಟರ್ನೆಟ್ ಹಾಕ್ಸ್ಬಿಟ್ಟು ಹೋಗಿದ್ದೆ. ಇಲ್ಲಿ ಇಂಟರ್ನೆಟ್ ಇಸ್ ವರ್ಕಿಂಗು. ಸೊ ಇಂಟರ್ನೆಟ್ ಏನು ಪ್ರಾಬ್ಲಮ್ ಇಲ್ಲ, ಶಿಫ್ಟಿಂಗು ಆಗೋಯ್ತು, ತೊಂದರೆ ಇಲ್ಲ, ಏನಿಲ್ಲ. ಸುಮ್ಮನೆ ಒಂದು ಕಾರ್ಟ್ನ ಫಸ್ಟ್ ಅರೇಂಜ್ ಮಾಡ್ಕೊಬಿಡ್ಬೇಕು ನಾವು. ಒಂದು ಬೆಡ್ ಹಾಕೊಂಡು ಮಲ್ಕೊಬಿಡ್ಬೇಕು ಊಟ ಮಾಡಿ. ಫುಲ್ ಟಯರ್ಡ್. ಇದು ನಂದು ಕಬೋರ್ಡು. ಫೈನಲಿ ಮಂಜು ನಮ್ಮ ಕಬೋರ್ಡ್ ಕೊಟ್ಟಿದ್ದಾರೆ. ನಮ್ಮ ಆಫೀಸ್ ರೂಮ್ ಚೇರ್ ಹೋಗ್ತಾ ಇದೆ ಆಫೀಸ್ ರೂಮ್ಗೆ. ಇದು ನಮ್ಮ ಆಫೀಸ್ ಇವಾಗ ಸ್ವಲ್ಪ ಚಿಕ್ಕದು, ಬಟ್ ಓಕೆ, ನೋ ಪ್ರಾಬ್ಲಮ್. ಆ ಮನೆ ಕಂಪೇರ್ ಮಾಡಿದ್ರೆ ಎಲ್ಲಾನು ಚಿಕ್ಕದೇ ಇದೆ, ಬಟ್ ಡೈಮೆನ್ಷನ್ ಸೇಮ್. ಬಟ್ ಏನಂದ್ರೆ ಒಳಗಡೆ ಪಾರ್ಟಿಷನ್ಸ್ ತುಂಬ ಮಾಡಿರೋದ್ರಿಂದ ಮನೆ ಚಿಕ್ಕದಾಗಿ ಕಾಣುತ್ತೆ. ಕಿಚನ್ನು ಚಿಕ್ಕದೆ, ಏನಂದ್ರೆ ಆ ಪಾರ್ಟಿಷನ್ ಅಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಸ್ವಲ್ಪ ಇದಾಯಿತು. ಮೇನ್ ಥಿಂಗ್ ಏನಂದರೆ ದೇವ್ರ ಮನೆ ದೊಡ್ಡದಿದೆ. ಆ ಮನೆಗಿಂತ 3 times ಇದೆ ದೊಡ್ಡದಿದೆ. ಸೊ ಅದರಿಂದ ಸ್ವಲ್ಪ ಸಂತೋಷ ನಮಗೆ. ಆಗಲ್ಲ, ಹೆಂಗೆ ತಿಪ್ಪರ್ಲಾಗ ಹಾಕಿದ್ರು ಆಗಲ್ಲ. ಅದು ಗೋಡೆಗೆ ಹಾಕ್ಬೇಕು. ನನಗಲ್ಲ, ಅದು ಈಗ ಚೇಂಜ್, ಮನೆ ಚೇಂಜ್, ಜಾಗ ಚೇಂಜ್. ಏನೂ ಇಲ್ಲ, ಅದು ವಾತಾವರಣ ಬರಬೇಕು, ಬಂದಿಲ್ಲ ನಮಗೆ. ಸೊ ಮನೆ ಚೇಂಜ್, ಜಾಗ ಚೇಂಜ್. ನಮ್ಮ ಫೈನಲ್ ಪ್ರಾಡಕ್ಟ್ ಮಂಚ ಎಲ್ಲ ಈಗ ಅಸೆಂಬಲ್ ಮಾಡಬೇಕು. ಮತ್ತೆ 2 hours later ಹಂಗೂ ಹಿಂಗೂ ಎಲ್ಲ ತಂದು ಡಂಪ್ ಮಾಡಿದ್ರು. ಅಲ್ಲಿ ನೋಡ್ರಿ ಅವ್ರು ಹೆಂಗ್ ಕೂತವ್ರೆ, ಫುಲ್ಲು ಸುಸ್ತಾಗಿ. ನಮ್ಮ ಹತ್ರ ಅಷ್ಟು ಥಿಂಗ್ಸ್ ಇಲ್ಲ, ತುಂಬಾ ಏನು ತಲೆ ಕೆಡಿಸ್ಕೊಳ್ಳೋ ಅಷ್ಟೊತ್ತು. ಅದೇ ಇವೆಲ್ಲ ಸ್ವಲ್ಪ ಸಾರ್ಟ್ ಮಾಡ್ಕೊಳ್ಳೋದಕ್ಕೆ ಒಂಚೂರು ಟೈಮ್ ಇರುತ್ತೆ. ಮೇನ್ ಕಿಚನ್ ಐಟಮ್ಸ್, ಅವುಗಳನ್ನ ಸಾರ್ಟ್ ಮಾಡ್ಕೊಂಡು ಯಾವ್ದ್ಯಾವ್ದು ಎಲ್ಲೆಲ್ಲಿ ಜೋಡಿಸ್ಕೋಬೇಕು ಅಂತ. ಸೊ ನಾಳೆ ಹೇಳಿದ್ದೀನಿ ನಂದಿನಿ ಬಂದು ಹೆಲ್ಪ್ ಮಾಡಿದ್ರೆ ಮುಗಿಸ್ಕೊಬಿಟ್ರೆ ಸಾಕು ಅನ್ನಂಗ ಆಗಿದೆ ನೋಡಿ. ಇವಾಗ ಎಕೋ ಆಗ್ತಾ ಇಲ್ಲ ಮನೆ, ಯಾಕೆಂದ್ರೆ ತುಂಬಿದ್ವಲ್ಲ ಥಿಂಗ್ಸ್ ಎಲ್ಲಾನು, ಎಕೋ ಆಗ್ತಾ ಇಲ್ಲ ಈಗ. ಅಷ್ಟೇ, ಈಗ ಟೈಮ್ ಬಂದು 10:15 ಆಗ್ತಾ ಇದೆ. ವೆಜಿಟೇರಿಯನ್ ತಿನ್ನೋದ್ರಿಂದ ಎತ್ತ ಸುತ್ತ ಅದೇ ಪ್ರಾಬ್ಲಮ್ಮು. ವೆಜಿಟೇರಿಯನ್ ಹೋಟ್ಲುಗಳು ಜಾಸ್ತಿ ಇಲ್ಲ, ಇರೋವು ಅಲ್ಪ ಸ್ವಲ್ಪ, ಬಟ್ ಅದು ಅಂತ ಏನು ಇಷ್ಟ ಆಗಲ್ಲ. ಅದಕ್ಕೆ ಡಿಸೈಡ್ ಮಾಡ್ತಾ ಇದೀವಿ ಎಲ್ಲಪ್ಪ ಹೋಗೋದು, ಏನ್ ತಿನ್ನೋದು ಅಂತ. ಒಂದು ರೌಂಡ್ ಹೊಡ್ಕೊಬಂದು ಆಲ್ರೆಡಿ, ಯಾವುದು ಇಷ್ಟ ಆಗ್ಲಿಲ್ಲ. ನೋಡ್ಬೇಕು ಈಗ ಹೆಂಗೋ ಏನೋ ಗೊತ್ತಿಲ್ಲ, ಯಾವುದೋ ಒಂದು ಹೋಟ್ಲು ಅಂದ್ರೆ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ಟು ಲೈಟಾಗಿ ಏನಾದರೂ ಒಂದು ಗ್ರೇವಿ ತಗೊಂಡು 1-2-3 ರೊಟ್ಟಿ ತಿನ್ಕೊಂಬರೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆನ್ಸಿವ್ ಲಂಚ್ ಆಗತ್ತೆ. ಬ್ರೇಕ್, ಐ ಮೀನ್ ವೆಜಿಟೇರಿಯನ್ದು ಎಕ್ಸ್ಪೆನ್ಸಿವ್ ಊಟ ಇವತ್ತು ಅಲ್ವಾ. ವೆಜಿಟೇರಿಯನ್ ಖರ್ಚು ಮಾಡಕ್ಕೆ ಮನ್ಸು ಬರಲ್ಲ ಅಲ್ವಾ. ನನಗೇನಿಲ್ಲ, ನಂಗೆ ಈಗ ಸದ್ಯಕ್ಕೆ ಬಂದು ಮಾಡ್ಕೊಂಡ್ರೆ ಸಾಕು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money.